ಹಾಯ್ ಹಲೋ ಎಲ್ಲಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಭಾವಜೀವಿ ಭಾವನಾ. ಈ ವಾರ ಎಲ್ಲಿ ಕರ್ಕೊಂಡು ಹೋಗ್ತಿದ್ದಾರೆ ಭಾವನಾ? ಯಾವ ಊರು, ಯಾವ ದೇವಸ್ಥಾನ, ಎಲ್ಲಿ ಹೋಗ್ತಿದ್ದಾರೆ ಅಂತ ಗೆಸ್ ಮಾಡ್ತೀರಾ? ನಾನು ಹೇಳ್ದಲೆ ನೀವು ಹೇಗೆ ಗೆಸ್ ಮಾಡೋಕ್ಕಾಗುತ್ತೆ ಅಲ್ವಾ? ಹೌದು, ಈ ವಾರ ನಾನು ಒಂದು ತಮಿಳುನಾಡಿನ ಒಂದು ಪ್ರಸಿದ್ಧವಾದ ದೇವಸ್ಥಾನ ಅನ್ನೋದಕ್ಕಿಂತ ಮುಂಚೆ ಯಾರಿಗಾದ್ರೂ ಉಪಯೋಗ ಆಗುವಂತಹ ದೇವಸ್ಥಾನನ ಈ ವಾರ ನಿಮಗೆ ತೋರಿಸ್ಬೇಕು ಅಂತ ಹೊರಡ್ತಿದ್ದೀನಿ. ಈ ದೇವಸ್ಥಾನ ಇರೋದು ಕೃಷ್ಣಗಿರಿ ಹತ್ರ. ಕೃಷ್ಣಗಿರಿಗೂ ಹೋಗೋ ಹಾಗಿಲ್ಲ, ಇನ್ನು 18 ಕಿಲೋಮೀಟರ್ ಮುಂಚೆನೆ ಹೈವೇನಲ್ಲೇ ರೈಟ್ ಸೈಡ್ ಬರುವಂತಹ ದೇವಸ್ಥಾನ. ಇಲ್ಲಿ ಸುಮಾರು ಜನರು ಕುಡಿತ ಬಿಡಿಸೋದಕ್ಕೆ ಅಂತಾನೆ ಈ ದೇವಸ್ಥಾನಕ್ಕೆ ಬರ್ತಾರೆ. ಇದು ಅದಕ್ಕೆ ಫೇಮಸ್ ಆಗಿರುವಂತಹ ಮುನೇಶ್ವರ ದೇವಸ್ಥಾನ. ಇಲ್ಲಿ 220 ರೂಪೀಸ್ ಕೊಟ್ಟು ಟಿಕೆಟ್ ತಗೊಂಡು ಪ್ರಸಾದ, ಅಲ್ಲಿನ ದೇವಸ್ಥಾನಕ್ಕೆ ಪೂಜೆ ಸಾಮಾನು ತಗೊಂಡು ಇಲ್ಲಿಗೆ ದೇವ್ರ ಮುಂದೆ ಕೂತ್ಕೊಂಡ್ರೆ ಇಲ್ಲಿ ದೇವ್ರ ಮುಂದೆ ಪೂಜೆ ಮಾಡಿ, ಹಾಗೆ ಹಳದಿ ಹಾಗೂ ಕೆಂಪು ದಾರವನ್ನು ಕೈಗೆ ಕಟ್ಟಿ ದೇವ್ರ ಮುಂದೆ ದೀಪ ಹಚ್ಚಿ ಕರ್ಪೂರ ಹಚ್ಚಿ ಇಲ್ಲೊಂದು ಆಣೆ ಪ್ರಮಾಣ ಮಾಡಿಸ್ತಾರೆ. 3 ತಿಂಗಳು ಹಾಗೆ 6 ತಿಂಗಳು, 1 ವರ್ಷ ನಿಮ್ಮ ಶಕ್ತಿ ಅಂದರೆ ನಿಮ್ಮ ಮೈಂಡಲ್ಲಿ ಏನಿರುತ್ತೆ ಅಷ್ಟು ದಿನ ಕುಡಿತಾ ಬಿಡ್ತೀನಿ ಅಂತ ಅಂದ್ಕೊಂಡು ದೇವ್ರ ಮುಂದೆ ಪ್ರಮಾಣ ಮಾಡಿ ಅಲ್ಲಿನ ದೇವ್ರಿಗೆ ಪೂಜೆ ಸಲ್ಲಿಸಿದ್ರೆ ಖಂಡಿತ ಕುಡಿಯೋಕ್ಕೆ ಮನಸ್ಸಾಗಲ್ಲ ಅಂತ ಹೇಳ್ತಾರೆ. ನಾನು ಇಲ್ಲಿ ಬಂದಂತಹ ಸುಮಾರು ಭಕ್ತಾದಿಗಳನ್ನು ಮಾತಾಡಿಸಿ ನಾನು ಕೇಳಿ ತಿಳ್ಕೊಂಡಿದ್ದೆ. ಹೌದು, ಸುಮಾರು ಕಷ್ಟ ಇತ್ತು ನನಗೆ, ಕುಡಿತಾ ಇದ್ದು ನಮ್ಮ ಹಸ್ಬೆಂಡು, ಹಿಂಗೆಲ್ಲ ಇತ್ತು ಮನೇಲಿ. ಇವಾಗ ಕುಡಿಯೋದು ಬಿಟ್ಟಿದ್ದಾರೆ, ನನ್ನ ಫ್ಯಾಮಿಲಿ ಚೆನ್ನಾಗಿದೆ, ನನ್ನ ಕುಟುಂಬದಲ್ಲಿ ತುಂಬ ನೆಮ್ಮದಿ ಕಾಣ್ತಿದೆ ಅಂತ ಎಲ್ಲ ಹೇಳ್ತಿದ್ದಾಗ, ಹೌದು, ಎಲ್ಲೋ ಒಂದು ಕಡೆ ನಮ್ಮ ಭಕ್ತಿ, ನಮ್ಮ ನಂಬಿಕೆ, ನಮ್ಮ ಭಕ್ತಿ ಭಾವನೆಗಳ ಜೊತೆಗೆ ದೇವ್ರು ಕೂಡ ಎಲ್ಲೋ ಒಂದು ಕಡೆ ಸಾಥ್ ಕೊಡ್ತಿದ್ದಾರೆ ಅಂತ ನನಗನ್ನಿಸ್ತು. ನಮ್ಮ ಒಂದು ಪುಟ್ಟ ನಂಬಿಕೆಗೆ ದೇವರೆಲ್ಲೋ ಒಂದು ಕಡೆ ಒಳ್ಳೇದು ಮಾಡಿದ್ರೆ ಅದೇ ನಮಗೆ ಖುಷಿ ಅಲ್ವಾ? ಹಾಗೆ ಅದಕ್ಕೋಸ್ಕರ ದೇವಸ್ಥಾನಕ್ಕೆ ಬಂದು ನಿಮಗೋಸ್ಕರ ಈ ವಿಡಿಯೋ ಮಾಡಿ ಹಾಕ್ತಿದ್ದೀನಿ. ಯಾರಿಗಾದ್ರೂ ಇದ್ರ ಮೇಲೆ ನಂಬಿಕೆ ಇದ್ದರೆ ಹೋಗಿ ಬರ್ಬೋದು. ದೇವಸ್ಥಾನದ ಈ ವಿಡಿಯೋ ಹಾಗೆ ನೋಡಿದವರು ಲಿಂಕ್ ಕೂಡ ಕೊಟ್ಟಿರ್ತೀನಿ. ಖಂಡಿತ ದೇವಸ್ಥಾನದ ಹೋಗಿ ಬನ್ನಿ ಅಂತ ಹೇಳ್ತೀನಿ. ಯಾರಿಗಾದ್ರೂ ಇನ್ಫಾರ್ಮೇಟಿವ್ ಏನಾದರೂ ಬೇಕಂದರೆ ಖಂಡಿತ ನನ್ನನ್ನು ಕೇಳ್ಬೋದು. ಹಾಗೆ ದೇವಸ್ಥಾನ ಇಲ್ಲಿ ಹಿಂದಗಡೆ ಇರುವಂತಹ ಕಾಳಿಕಾ ಪರಮೇಶ್ವರಿ ದೇವಸ್ಥಾನ ತುಂಬಾ ಚೆನ್ನಾಗಿತ್ತು. ಹಾಗೆ ಇದು ನೋಡ್ತಿದ್ದೀರಾ, ಇದು ಮುನೇಶ್ವರ ದೇವಸ್ಥಾನ. ಇಲ್ಲಿನ ಅರ್ಚಕರನ್ನು ಕೂಡ ಭೇಟಿ ಮಾಡಿ ಸುಮಾರು ಹೇಳಿದೆ. ತುಂಬ ಜನ ಕರ್ನಾಟಕದಿಂದ ಬರ್ತಾರೆ, ತುಂಬ ಜನರಿಗೆ ಇಲ್ಲಿ ಬಂದು ಒಳ್ಳೆಯದಾಗಿದೆ ಅಂತ ಕೂಡ ಹೇಳಿದ್ರು. ನನಗಂತೂ ಅದೇ ಖುಷಿ ಅನ್ನಿಸ್ತು. ಯಾವುದೋ ಒಂದು ನಂಬಿಕೆಯ ದೃಷ್ಟಿಯಿಂದ ಬಂದರೂ ಕೂಡ ಒಂದು ಸಂಸಾರ ಉಳಿಯುತ್ತೆ ಅಂದರೆ ಅದಕ್ಕಿಂತ ಒಳ್ಳೆಯದು ಇನ್ನೇನಿದೆ ಅಂತ ನನಗೂ ಕೂಡ ಹಾಗೆ ಅನ್ನಿಸ್ತು. ಹಾಗೆ ಈ ದೇವಸ್ಥಾನ ತುಂಬಾ ಖುಷಿ ಕೊಟ್ಟಂತಹ ದೇವಸ್ಥಾನ. ತುಂಬ ಎತ್ತರವಾದ ಕಾಳಿಕಾ ಪರಮೇಶ್ವರಿ ಕೂಡ ಇಲ್ಲಿ ನೆಲೆಸಿರುವಂಥದ್ದು. ಹಾಗೆ ನೀವು ಕೂಡ ಒಮ್ಮೆ ಹೋಗಿ ಬನ್ನಿ. ಯಾರಿಗಾದರೂ ಉಪಯೋಗ ಆಗುತ್ತೆ ಅಂದರೆ ಈ ವಿಡಿಯೋ ಶೇರ್ ಮಾಡುವ ಮುಖಾಂತರ ಅವ್ರಿಗೂ ಕೂಡ ಒಳ್ಳೆಯದಾಗಲಿ. ಹಾಗೆ ಅಲ್ಲಿ ಪಕ್ಕದಲ್ಲಿ ತುಂಬ ಚೆನ್ನಾಗಿ ಬಜ್ಜಿ ವಡೆ ಹಾಕ್ತಾರೆ, ಅದು ಕೂಡ ತಿನ್ಕೊಂಡು ಬನ್ನಿ. ನನಗೆ ಕೂಡ ತುಂಬ ಇಷ್ಟ ಆಯಿತು, ತಿಂದು ಅಲ್ಲಿಂದ ಹೊರಟೆ. ಥ್ಯಾಂಕ್ ಯು. ಇದೇ ತರಹ ದೇವಸ್ಥಾನಗಳ ವಿಡಿಯೋಗಳನ್ನು ಮುಂದೆ ಆಗ್ತಾನೆ ಇರ್ತೀನಿ. ದಯವಿಟ್ಟು ಪ್ರೋತ್ಸಾಹಿಸುವ ಮುಖಾಂತರ ನನ್ನನ್ನು ಹಾರೈಸಿ ಅಂತ ಕೇಳ್ಕೊಳ್ತಾ ಧನ್ಯವಾದಗಳೊಂದಿಗೆ ನಿಮ್ಮ ಪ್ರೀತಿಯ ಭಾವಜೀವಿ ಭಾವನಾ.